ಹಸ್ತಿನಾಪುರ ದಿನಗಳು ಈಗ ಬದಲಾಗಿದ್ವು. ಅರಮನೆ ಅಂಗಳದಲ್ಲಿ ಆಟ ಆಡ್ತಿದ್ದ ಮಕ್ಕಳು ನಿಧಾನವಾಗಿ ಯೋಧರಾಗಿ ರೂಪುಗೊಳ್ತಿದ್ರು. ಅವ್ರ ಬಾಲ್ಯದ ನಗು ಇನ್ನೂ ಉಳಿದಿದ್ರು ಕೂಡ ಅದರ ಹಿಂದೆ ಸ್ಪರ್ಧೆ ನೆರಳು ಸ್ಪಷ್ಟವಾಗಿತ್ತು. ಭೀಮನ್ ಮೇಲೆ ನಡೆದ ಸಂಚಿನ ನಂತರ ಪಾಂಡವರು ಮತ್ತು ಕೌರವರ ನಡುವಿನ ಸಂಬಂಧ ಹೊರಗೆ ಸಾಮಾನ್ಯವಾಗಿ ಕಾಣ್ತಿದ್ರು ಕೂಡ ಒಳಗೆ ಅದು ಎಂದಿಗೂ ಕೂಡ ಮೊದಲಿನ ಥರ ಹಳೆಯದಾಗಿರಲಿಲ್ಲ. ಈ ಸಮಯದಲ್ಲಿ ಹಸ್ತಿನಾಪುರದ ಹಿರಿಯರಿಗೆ ಒಂದು ವಿಷಯ ಸ್ಪಷ್ಟವಾಗುತ್ತೆ. ಇನ್ನು ಈ ಮಕ್ಕಳಿಗೆ ಸಾಮಾನ್ಯ ಶಿಕ್ಷಣ ಸಾಕಾಗಲ್ಲ. ಇವರು ಭವಿಷ್ಯದ ರಾಜರು, ಯೋಧರು, ಸೇನಾಧಿಪತಿಗಳು. ಇವರಿಗೆ ಶಸ್ತ್ರವಿದ್ಯೆ, ಯುದ್ಧತಂತ್ರ, ರಾಜನೀತಿ ಇವೆಲ್ಲವನ್ನ ಕಲಿಸುವ ಒಬ್ಬ ಗುರು ಬೇಕು. ಆದರೆ ಕೇವಲ ಶಿಕ್ಷಕ ಸಾಕಾಗಲ್ಲ. ಇತಿಹಾಸನೇ ನೆನಪಿಡುವಂಥ ಒಬ್ಬ ಗುರುವಿನ ಅವಶ್ಯಕತೆ ಇದೆ ಅಂತ ಅರ್ಥ ಆಯಿತು. ಅದೇ ಸಮಯದಲ್ಲಿ ಒಂದು ದಿನ ಹಸ್ತಿನಾಪುರದ ಹೊರವಲಯದಲ್ಲಿ ವಿಚಿತ್ರವಾದ ಘಟನೆ ಒಂದು ನಡೆಯುತ್ತೆ. ಕೆಲವು ಮಕ್ಕಳು ಆಟ ಆಡ್ತಿರ್ತಾರೆ. ಆಟದ ನಡುವೆ ಅವ್ರ ಚೆಂಡು ಹೋಗಿ ಒಂದು ಆಳವಾದ ಬಾವಿಗೆ ಬಿದ್ದೋಗುತ್ತೆ. ಮಕ್ಕಳು ಗಾಬರಿ ಆಗ್ತಾರೆ. ಯಾರೂ ಕೆಳಗೆ ಇಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಬಾವಿ ತುಂಬ ಆಳವಾಗಿದೆ. ಎಲ್ಲರೂ ಬಾವಿಯೊಳಗೆ ನೋಡ್ತಾ ನಿಂತಿರ್ತಾರೆ. ಕೌರವರು ಪ್ರಯತ್ನಿಸ್ತಾರೆ, ಪಾಂಡವರು ಕೂಡ ಪ್ರಯತ್ನಿಸ್ತಾರೆ. ಆದರೆ ಯಾರಿಗೂ ಕೂಡ ಚೆಂಡನ್ನು ಹೊರಗೆ ತಗೊಳೋದು ಬರೋದಕ್ಕೆ ಆಗೋದೇ ಇಲ್ಲ. ಈ ಸಮಯದಲ್ಲಿ ಅಲ್ಲಿ ಒಬ್ಬ ಅಪರಿಚಿತ ಬ್ರಾಹ್ಮಣ ಕಾಣಿಸ್ತಾನೆ. ಅವನ ಮುಖದಲ್ಲಿ ಶಾಂತಿ, ಆದರೆ ಕಣ್ಣಲ್ಲಿ ವಿಚಿತ್ರವಾದ ಆತ್ಮವಿಶ್ವಾಸ ಇದೆ. ಅವನು ಮಕ್ಕಳನ್ನು ನೋಡ್ತಾನೆ, ಅವ್ರ ಗೊಂದಲವನ್ನು ಅರ್ಥ ಮಾಡ್ಕೊಳ್ತಾನೆ, ಮತ್ತು ಒಂದು ಸಣ್ಣ ನಗು ಬಿಡ್ತಾನೆ. ಮಕ್ಕಳಿಗೆ ಅವನು ಸಾಮಾನ್ಯ ಬ್ರಾಹ್ಮಣನಂತ ಕಾಣಿಸ್ತಾನೆ. ಆದರೆ ಮುಂದಿನ ಕ್ಷಣದಲ್ಲಿ ಅವ್ನು ಮಾಡೋ ಕೆಲಸ ಇದೆಯಲ್ಲ, ಎಲ್ಲರೂ ಬೆರಗಾಕ್ಸ್ಬಿಡುತ್ತೆ. ಅವನು ನೆಲದಲ್ಲಿದ್ದ ಒಂದು ಹುಲ್ಲಿನ ಕಡ್ಡಿನ ತಗೊಳ್ತಾನೆ, ಅದನ್ನು ಬಾಣದಂತೆ ಬಳಸಿ ಬಾವಿಯೊಳಗೆ ಎಸಿತಾನೆ. ಆ ಕಡ್ಡಿ ಚೆಂಡಿಗೆ ಹೋಗಿ ಅಂಟ್ಕೊಳ್ಳುತ್ತೆ. ನಂತರ ಮತ್ತೊಂದು ಕಡ್ಡಿ ತಗೊಳ್ತಾನೆ, ಅದನ್ನು ಕೂಡ ಹಾಗೆ ಬಿಡ್ತಾನೆ. ಮತ್ತೆ ಇನ್ನೊಂದು, ಹೀಗೆ ಒಂದ್ರ ಮೇಲೆ ಒಂದು ಜೋಡಿಸ್ತಾ ಅವನು ಕೇವಲ ಹುಲ್ಲಿನ ಕಡ್ಡಿಗಳಿಂದನೇ ಒಂದು ಸರಪಳಿಯನ್ನು ರಚಿಸಿ ಚೆಂಡನ್ನು ಮೇಲಕ್ಕೆ ತಗೊಳ್ತಾನೆ. ಮಕ್ಕಳು ಮಾತೇ ಬಾರದಂತೆ ಅವನನ್ನು ನೋಡ್ತಾ ನಿಂತಿರ್ತಾರೆ. ಆದರೆ ಅರ್ಜುನನ ಕಣ್ಗಳು ಮಾತ್ರ ಬೇರೆ ರೀತಿಯಲ್ಲೇ ಹೊಳಿತವೆ. ಬೇರೆಯವ್ರಿಗೆ ಅದು ಮಂತ್ರದಂತೆ ಕಾಣಿಸ್ತಿದ್ರು ಕೂಡ ಅರ್ಜುನನಿಗೆ ಅದು ಒಂದು ಕಲೆ ಅಂತ ಕಾಣಿಸುತ್ತೆ. ಇಂತಹ ನಿಖರತೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಅವನ ಮನಸ್ಸನ್ನು ಕಾಡ್ತಾ ಇರುತ್ತೆ. ಇನ್ನು ಈ ಸುದ್ದಿ ತಕ್ಷಣವೇ ಭೀಷ್ಮ ಅವ್ರ ಕಿವಿಗೂ ಕೂಡ ತಲುಪುತ್ತೆ. ಅವರು ಆ ಬ್ರಾಹ್ಮಣನ ಭೇಟಿಯಾಗ್ತಾರೆ. ಆ ಬ್ರಾಹ್ಮಣನೇ ದ್ರೋಣಾಚಾರ್ಯ. ದ್ರೋಣಾಚಾರ್ಯ ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ. ಅವನಿಂದನೂ ಕೂಡ ಒಂದು ಕತೆ ಇದೆ. ಬಾಲ್ಯದಲ್ಲಿ ಅವನು ಮತ್ತು ದೃಪದ ಇಬ್ಬರು ಆತ್ಮೀಯ ಸ್ನೇಹಿತರಾಗಿರ್ತಾರೆ. ಒಮ್ಮೆ ಅವರಿಬ್ಬರು ಭವಿಷ್ಯದಲ್ಲಿ ನಾವು ಯಾವ್ಯಾವ ಸ್ಥಾನದಲ್ಲಿದ್ದರೂ ಕೂಡ ನಮ್ಮ ಸ್ನೇಹ ಬದಲಾಗೋದೇ ಇಲ್ಲ ಅಂತ ಮಾತು ಕೊಟ್ಕೊಂಡಿರ್ತಾರೆ. ಆದರೆ ಜೀವನ ಎಲ್ಲವನ್ನು ಒಂದೇ ದಾರಿಯಲ್ಲಿ ನಡೆಸೋದಿಲ್ಲ ಅಲ್ವಾ. ದೃಪದ ನಂತರ ರಾಜನಾಗ್ತಾನೆ. ಆದರೆ ಈ ದ್ರೋಣ ದರಿದ್ರ ಬ್ರಾಹ್ಮಣನಾಗಿ ಉಳ್ಕೊಳ್ತಾನೆ. ಒಂದು ದಿನ ಹಳೆಯ ಸ್ನೇಹದ ನಂಬಿಕೆಯಲ್ಲಿ ದ್ರೋಣ ದೃಪದನ ಅರಮನೆಗೆ ಹೋಗ್ತಾನೆ. ಅಲ್ಲಿ ಅವನಿಗೆ ಸಿಕ್ಕದ್ದು ಗೌರವ ಅಲ್ಲ, ಅವಮಾನ. ಒಬ್ಬ ರಾಜ ಮತ್ತು ಒಬ್ಬ ಬಡ ಬ್ರಾಹ್ಮಣ ಇಬ್ಬರು ಸ್ನೇಹಿತರಾಗೋದಕ್ಕೆ ಹೇಗೆ ಸಾಧ್ಯ ಅಂತ ದೃಪದ ಹೇಳಿದ ಮಾತು ದ್ರೋಣನ ಮನಸ್ಸಿನಲ್ಲಿ ಆಳವಾದ ಗಾಯವನ್ನು ಉಂಟು ಮಾಡುತ್ತೆ. ಆ ದಿನದಿಂದ ದ್ರೋಣ ಒಂದು ನಿರ್ಧಾರ ತಗೊಳ್ತಾನೆ. ನಾನು ಇಡೀ ಈ ಆರ್ಯಾವರ್ತನೆ ನೆನಪಿಡುವಂಥ ಒಬ್ಬ ಯೋಧನನ್ನು ಸೃಷ್ಟಿಸ್ತೀನಿ ಅಂತ. ಅದೇ ದ್ರೋಣ ಈಗ ಹಸ್ತಿನಾಪುರಕ್ಕೆ ಬಂದಿದ್ದಾನೆ. ಭೀಷ್ಮ ಅವನ ಪ್ರತಿಭೆಯನ್ನು ನೋಡಿದ ತಕ್ಷಣವೇ ನಿರ್ಧಾರ ಮಾಡ್ತಾನೆ. ಕೌರವರು ಮತ್ತು ಪಾಂಡವರ ಅಧಿಕೃತ ಗುರುವಾಗಿ ದ್ರೋಣಾಚಾರ್ಯನ ನೇಮಕ ಮಾಡಲಾಗುತ್ತೆ. ಹೀಗೆ ಶುರುವಾಗುತ್ತೆ ಗುರುಕುಲದ ಜೀವನ. ಅಲ್ಲಿ ರಾಜ್ಕುಮಾರ ಅನ್ನೋ ವ್ಯತ್ಯಾಸ ಇಲ್ಲ. ಎಲ್ಲರೂ ಶಿಷ್ಯಂದ್ರೆ. ಬೆಳಿಗ್ಗೆ ಸೂರ್ಯೋದಯಕ್ಕೂ ಮೊದಲೇ ಎದ್ದು ಅಭ್ಯಾಸ ಮಾಡಬೇಕು. ಕುದುರೆ ಸವಾರಿ, ಗದಾ ಯುದ್ಧ, ಕತ್ತಿ ಯುದ್ಧ, ಧನುರ್ವಿದ್ಯೆ, ಪ್ರತಿದಿನವೂ ಕಠಿಣ ತರಬೇತಿ. ಈ ತರಬೇತಿನಲ್ಲಿ ಪ್ರತಿಯೊಬ್ಬರು ನಿಜವಾದ ಸ್ವಭಾವ ಏನಿರುತ್ತೋ ಅದು ಹೊರಬರೋದಕ್ಕೆ ಶುರುವಾಗುತ್ತೆ. ಭೀಮ ಗದಾ ಯುದ್ಧದಲ್ಲಿ ಅಪ್ರತಿಮ. ಅವನ ಶಕ್ತಿ ಬೇರೆಯವ್ರನ್ನ ಭಯಪಡಿಸ್ತಿತ್ತು. ದುರ್ಯೋಧನ ಕೂಡ ಗದಾ ಯುದ್ಧದಲ್ಲಿ ಪರಿಣಿತಿ ಪಡೆಯೋದಕ್ಕೆ ಪ್ರಯತ್ನಿಸ್ತಿದ್ದ. ಯಾಕಂದರೆ ಅವನಿಗೆ ಗೊತ್ತಿತ್ತು ಒಂದು ದಿನ ಭೀಮನನ್ನು ಎದುರಿಸಲೇಬೇಕು ಅಂತ. ಇನ್ನು ಯುಧಿಷ್ಠಿರ ರಾಜನೀತಿಯಲ್ಲಿ ಮತ್ತು ಧರ್ಮಶಾಸ್ತ್ರದಲ್ಲಿ ಹೆಚ್ಚು ಆಸಕ್ತಿ ತೋರಿಸ್ತಿದ್ದ. ಅವನು ಯುದ್ಧಕ್ಕಿಂತ ನಿರ್ಧಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಿದ್ದ. ಮತ್ತು ನಕುಲ ಕುದುರೆಗಳ ಆರೈಕೆಯಲ್ಲಿ ಅತ್ಯುತ್ತಮ. ಸಹದೇವ ತಂತ್ರ ಮತ್ತು ಜ್ಞಾನದಲ್ಲಿ ಬೇರೆಯವ್ರಿಗಿಂತ ವಿಭಿನ್ನ. ಆದರೆ ಎಲ್ಲರ ಗಮನವನ್ನು ಸೆಳೆದವನು ಒಬ್ಬನೇ, ಅರ್ಜುನ. ದ್ರೋಣ ಮೊದಲನೇ ದಿನದಿಂದನೇ ಅವನಲ್ಲಿ ಏನೋ ವಿಭಿನ್ನತೆ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡ್ರು. ಬೇರೆಯವರು ಅಭ್ಯಾಸ ಮುಗಿಸಿ ವಿಶ್ರಾಂತಿ ತಗೊಳ್ಳುವಾಗ ಅರ್ಜುನ ಇನ್ನೂ ಅಭ್ಯಾಸ ಮಾಡ್ತಿದ್ದ. ಮಳೆ ಬರಲಿ, ರಾತ್ರಿ ಆದರೂ ಕೂಡ ಅವನ ಗಮನ ಗುರಿ ಮೇಲೇ ಇರ್ತಿತ್ತು. ಒಂದು ರಾತ್ರಿ ಎಲ್ಲರೂ ಊಟ ಮಾಡ್ತಾ ಇರ್ತಾರೆ. ಗಾಳಿ ಬೀಸಿ ದೀಪ ಹಾರೋಗುತ್ತೆ. ಉಳಿದವರೆಲ್ಲ ಊಟ ನಿಲ್ಲಿಸಿದ್ರೆ ಈ ಅರ್ಜುನ ಮಾತ್ರ ಕತ್ಲಲ್ಲೇ ಊಟ ಮುಂದುವರಿಸ್ತಾನೆ. ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಒಂದು ಆಲೋಚನೆ ಒಳೆಯುತ್ತೆ. ಕೈಗೆ ಅಭ್ಯಾಸ ಇದ್ದರೆ ಕಣ್ಗಳ ಅವಶ್ಯಕತೆನೇ ಇಲ್ಲ ಅನ್ನೋದು. ಆ ದಿನದಿಂದ ಅವನು ರಾತ್ರಿ ಕೂಡ ಅಭ್ಯಾಸ ಮಾಡೋದಕ್ಕೆ ಶುರು ಮಾಡ್ತಾನೆ. ದ್ರೋಣಾಚಾರ್ಯರು ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಿದ್ರು. ನಿಧಾನವಾಗಿ ಅವ್ರ ಮನಸ್ಸಿನಲ್ಲಿ ಒಂದು ನಿರ್ಧಾರ ಗಟ್ಟಿ ಆಗ್ತಾ ಇತ್ತು. ಅರ್ಜುನನನ್ನು ಜಗತ್ತಿನ ಅತ್ಯುತ್ತಮ ಧನುರ್ಧಾರಿಯನ್ನಾಗಿ ಮಾಡಬೇಕು ಅನ್ನೋದು. ಈ ಸಮಯದಲ್ಲೇ ಒಂದು ಪ್ರಸಿದ್ಧ ಪರೀಕ್ಷೆ ನಡೆಯುತ್ತೆ. ಒಂದು ಮರದ ಮೇಲಿರುವ ಕೃತಕ ಹಕ್ಕಿಯ ಕಣ್ಣನ್ನು ಗುರಿಯಾಗಿಸಿ ದ್ರೋಣ ಎಲ್ಲ ವಿದ್ಯಾರ್ಥಿಗಳನ್ನು ಕರೀತಾರೆ. ಮೊದಲು ದುರ್ಯೋಧನ,
ನಂತರ ಬೇರೆಯವರು. ನಿನಗೆ ಏನು ಕಾಣ್ತಿದೆ ಅಂತ ದ್ರೋಣ ಕೇಳ್ತಾರೆ. ಯಾರೋ ಮರ ಕಾಣ್ತಿದೆ ಅಂತಾರೆ, ಇನ್ಯಾರೋ ಹಕ್ಕಿ ಅಂತಾರೆ, ಇನ್ಯಾರೋ ಆಕಾಶ ಅಂತಾರೆ. ಆದರೆ ಅರ್ಜುನನ ಸರದಿ ಬಂದಾಗ ಅವನು ಹೇಳ್ತಾನೆ, ನನಗೆ ಹಕ್ಕಿಯ ಕಣ್ಣು ಮಾತ್ರ ಕಾಣಿಸ್ತಿದೆ ಅಂತ. ಆ ಕ್ಷಣದಲ್ಲಿ ದ್ರೋಣನ ಮುಖದಲ್ಲಿ ಹೆಮ್ಮೆ ಮೂಡುತ್ತೆ, ಯಾಕಂದರೆ ಅವನು ಹುಡುಕ್ತಿದ್ದ ಶಿಷ್ಯ ಸಿಕ್ಕಿದ್ದಾನೆ ಅಂತ. ಆದರೆ ಅದೇ ಸಮಯದಲ್ಲಿ ದೂರದ ಕಾಡಿನಲ್ಲಿ ಇನ್ನೊಬ್ಬ ಹುಡುಗ ದ್ರೋಣನ ತನ್ನ ಗುರು ಅಂತ ಮನಸ್ಸಿನಲ್ಲಿ ಪೂಜಿಸ್ತಿರ್ತಾನೆ. ಅವನ ಹೆಸರು ಏಕಲವ್ಯ. ಅವನು ರಾಜ್ಕುಮಾರ ಅಲ್ಲ, ಅರಮನೆಯಲ್ಲಿ ಬೆಳೆದವನಲ್ಲ, ಅವನ ಬಳಿ ಬಂಗಾರದ ಕವಚಗಳು ಕೂಡ ಇಲ್ಲ, ಸೇವಕರು ಕೂಡ ಇಲ್ಲ. ಅವನು ನಿಷಾದ ಜನಾಂಗದ ಹುಡುಗ. ಆದರೆ ಅವನೊಳಗೆ ಒಂದು ಕನಸಿತ್ತು, ಜಗತ್ತಿನ ಅತ್ಯುತ್ತಮ ಧನುರ್ಧಾರಿ ಆಗಬೇಕು ಅಂತ. ಒಂದಿನ ಅವನು ದೂರದಿಂದ ದ್ರೋಣಾಚಾರ್ಯರ ತರಬೇತಿನ ನೋಡ್ತಾ ಇರ್ತಾನೆ. ಅರ್ಜುನ ಬಾಣ ಹಾರಿಸ್ತಿದ್ದಾನೆ, ಇತರ ಶಿಷ್ಯರು ಅಭ್ಯಾಸ ಮಾಡ್ತಿದ್ದಾರೆ, ಮತ್ತು ದ್ರೋಣ ಎಲ್ಲರಿಗೂ ಮಾರ್ಗದರ್ಶನ ಕೊಡ್ತಿದ್ದಾರೆ. ಆ ದೃಶ್ಯ ಏಕಲವ್ಯನ ಮನಸ್ಸಿನಲ್ಲಿ ಬೆಂಕಿ ಹಚ್ಚುತ್ತೆ, ಇವರೇ ನನ್ನ ಗುರು ಆಗಬೇಕು ಅಂತ. ಈ ಆಸೆಯಿಂದ ಅವನು ನೇರವಾಗಿ ದ್ರೋಣಾಚಾರ್ಯರ ಮುಂದೆ ಬಂದು ನಿಂತ್ಕೊಳ್ತಾನೆ. ಅವನ ಕಣ್ಣಲ್ಲಿ ಭಯಕ್ಕಿಂತ ಗೌರವ ಜಾಸ್ತಿ ಇರುತ್ತೆ. ಗುರುವೇ, ನನಗೂ ಧನುರ್ವಿದ್ಯೆ ಕಲಿಸಿ ಅಂತ ಅವನು ವಿನಂತಿ ಮಾಡ್ಕೊಳ್ತಾನೆ. ಆ ಕ್ಷಣದಲ್ಲಿ ದ್ರೋಣ ಅವನನ್ನು ಗಮನಿಸ್ತಾರೆ. ಅವನ ಕಣ್ಣಲ್ಲಿ ನಿಜವಾದ ಆಸೆ ಇದೆ ಅನ್ನೋದು ಕೂಡ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಆದರೆ ಅದೇ ಸಮಯದಲ್ಲಿ ಸಮಾಜದ ಕಠಿಣ ಸತ್ಯ ಅವ್ರ ಮುಂದೆ ನಿಂತಿತ್ತು. ನೀನು ರಾಜ್ಕುಮಾರ ಅಲ್ಲ, ನೀನು ಕ್ಷತ್ರಿಯ ಅಲ್ಲ ಅಂತ ಹೇಳಿ ದ್ರೋಣ ಅವನನ್ನು ನಿರಾಕರಿಸ್ತಾರೆ. ಆ ಮಾತು ಏಕಲವ್ಯನ ಹೃದಯಕ್ಕೆ ಒಡೆದಂತಾಗುತ್ತೆ. ಆದರೆ ಅವನು ಕೋಪಗೊಳ್ಳೋದಿಲ್ಲ, ಅವನು ಹಿಂದಿರುಗ್ತಾನೆ. ಆದರೆ ಕನಸನ್ನು ಬಿಡೋದಿಲ್ಲ. ಅವನು ಮತ್ತೆ ಅವನ ಕಾಡಿಗೆ ಹಿಂದಿರುಗಿ ಮಣ್ಣಿನಿಂದ ದ್ರೋಣಾಚಾರ್ಯರ ಒಂದು ಪ್ರತಿಮೆಯನ್ನು ತಯಾರಿಸ್ತಾನೆ. ಆ ಮಣ್ಣಿನ ಮೂರ್ತಿ ಮುಂದೆ ನಿಂತು ತಲೆಬಾಗ್ತಾನೆ. ನೀವು ನನ್ನ ಶಿಷ್ಯನನ್ನಾಗಿ ಒಪ್ಪದೇ ಇದ್ರೂ ಕೂಡ ನನ್ನ ಮನಸ್ಸಿನಲ್ಲಿ ನೀವೇ ನನ್ನ ಗುರು ಅಂತ ಹೇಳ್ತಾನೆ. ಆ ದಿನದಿಂದ ಏಕಲವ್ಯನ ನಿಜವಾದ ಪ್ರಯಾಣ ಆರಂಭ ಆಗುತ್ತೆ. ಗುರು ಇಲ್ಲ, ಮಾರ್ಗದರ್ಶನ ಇಲ್ಲ, ತಪ್ಪು ತಿದ್ದವರು ಕೂಡ ಇಲ್ಲ. ಆದರೂ ಪ್ರತಿ ದಿನ ಪ್ರತಿ ಕ್ಷಣ ಅವನು ಅಭ್ಯಾಸ ಮಾಡ್ತಾನೆ. ಮರಗಳ ನಡುವೆ ಗುರಿ ಇಡ್ತಾನೆ, ಕಾಡಿನ ಶಬ್ದಗಳ ನಡುವೆ ಗಮನ ಕೇಂದ್ರೀಕರಿಸ್ತಾನೆ, ಕಣ್ಣು ಮುಚ್ಚಿ ಬಾಣ ಹಾರಿಸ್ತಾನೆ. ತನ್ನ ಉಸಿರಿನ ಶಬ್ದವನ್ನೇ ಕೇಳ್ತಾ ಗುರಿ ಸಾಧಿಸೋದಕ್ಕೆ ಕಲಿತಾನೆ. ದಿನಗಳು ತಿಂಗಳುಗಳಾಗ್ತವೆ. ಆ ಹುಡುಗನ ಪ್ರತಿಭೆ ಈಗ ಅಸಾಧಾರಣ ಮಟ್ಟಕ್ಕೆ ತಲುಪಿರುತ್ತೆ. ಒಂದು ದಿನ ಕೌರವರು ಮತ್ತು ಪಾಂಡವರು ಕಾಡಿನಲ್ಲಿ ಬೇಟೆಗೆ ಹೋಗ್ತಾರೆ. ಅವ್ರ ಜೊತೆ ಒಂದು ನಾಯಿ ಕೂಡ ಇತ್ತು. ಆ ನಾಯಿ ಕಾಡಿನೊಳಗೆ ಓಡ್ತಾ ಏಕಲವ್ಯನ ಬಳಿ ಬರುತ್ತೆ. ಅದು ನಿರಂತರವಾಗಿ ಬೊಗಳೋದಕ್ಕೆ ಶುರು ಮಾಡುತ್ತೆ. ಈತ ಏಕಲವ್ಯ ತನ್ನ ಅಭ್ಯಾಸದಲ್ಲಿ ತೊಡಗಿದ್ದಾನೆ. ಆದರೆ ಈ ನಾಯಿ ಬೊಗಳೋದ್ರಿಂದ ಅವನ ಗಮನ ತಪ್ಪಿದೆ. ಮುಂದಿನ ಕ್ಷಣದಲ್ಲಿ ಅವನು ಬಾಣ ಹಾರಿಸ್ತಾನೆ. ಒಂದಲ್ಲ ಎರಡಲ್ಲ, ಕೆಲವೇ ಕ್ಷಣಗಳಲ್ಲಿ ನಾಯಿಯ ಬಾಯಿಯ ಸುತ್ತ ಬಾಣಗಳು ಅಷ್ಟು ನಿಖರವಾಗಿ ನಿಂತಿರ್ತವೆ. ಅದು ಬೊಗಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಆ ರೀತಿ ಬಾಣ ಬಿಟ್ಟಿರ್ತಾನೆ. ಆದರೆ ಅದರ ದೇಹಕ್ಕೆ ಸಣ್ಣ ಗಾಯ ಕೂಡ ಆಗಿರೋದಿಲ್ಲ. ಈ ದೃಶ್ಯ ನೋಡಿ ಪಾಂಡವರು ಮತ್ತು ಕೌರವರು ಬೆಚ್ಚಿ ಬೀಳ್ತಾರೆ. ಇಷ್ಟು ನಿಖರವಾದ ಬಾಣವಿದ್ಯೆ ಹೇಗೆ ಸಾಧ್ಯ ಅಂತ ಅರ್ಜುನನಿಗೆ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರೆಲ್ಲ ಬಾಣ ಹಾರಿಸಿದವನ್ನ ಹುಡುಕ್ತಾ ಮುಂದೆ ಹೋಗ್ತಾರೆ. ಅಲ್ಲಿ ನಿಂತಿದ್ದಾನೆ ಏಕಲವ್ಯ. ಸಾಮಾನ್ಯ ವಸ್ತ್ರ, ಕಾಡಿನ ಹುಡುಗ. ಆದರೆ ಅವನ ಕಣ್ಣಲ್ಲಿ ಅಪಾರವಾದ ಆತ್ಮವಿಶ್ವಾಸ ಇದೆ. ಅರ್ಜುನ ಅವನನ್ನು ಕೇಳ್ತಾನೆ, ನಿನಗೆ ಈ ವಿದ್ಯೆ ಕಲಿಸಿದವ್ರು ಯಾರು ಅಂತ. ಏಕಲವ್ಯ ತಕ್ಷಣ ತಲೆಬಾಗಿ ಹೇಳ್ತಾನೆ, ನನ್ನ ಗುರು ದ್ರೋಣಾಚಾರ್ಯರು ಅಂತ. ಈ ಮಾತು ಅರ್ಜುನನ ಮನಸ್ಸನ್ನು ನಡಗಿಸ್ಬಿಡುತ್ತೆ. ಯಾಕಂದರೆ ದ್ರೋಣಾಚಾರ್ಯರು ಅವನಿಗೆ ಒಂದು ಮಾತು ಕೊಟ್ಟಿರ್ತಾರೆ, ನಿನಗಿಂತ ಶ್ರೇಷ್ಠ ಧನುರ್ಧಾರಿ ಯಾರೂ ಕೂಡ ಇರೋದಿಲ್ಲ ಅಂತ. ಆದರೆ ಈಗ ಅವನ ಕಣ್ಣೆದ್ರೆ ಇನ್ನೊಬ್ಬ ನಿಂತಿದ್ದಾನೆ. ಈ ವಿಷಯ ದ್ರೋಣಾಚಾರ್ಯರ ಕಿವಿಗೂ ಕೂಡ ತಲುಪುತ್ತೆ. ಅವರು ಕಾಡಿಗೆ ಬರ್ತಾರೆ. ಏಕಲವ್ಯನ ಪ್ರತಿಭೆ ನೋಡಿ ಕೆಲ ಕ್ಷಣ ಮೌನವಾಗಿಬಿಡ್ತಾರೆ. ಯಾಕಂದರೆ ಆ ಹುಡುಗ ಸಾಧಿಸಿರೋದು ಅಸಾಧಾರಣ. ದ್ರೋಣನ ಮಣ್ಣಿನ ಮೂರ್ತಿ ಮುಂದೆ ನಿಂತು ಅಭ್ಯಾಸ ಮಾಡಿದ ಆ ಭಕ್ತಿ, ಆ ಸಮರ್ಪಣೆ, ಅದೇ ಅವನನ್ನು ಮಹಾನ್ ಮಾಡಿತ್ತು. ಏಕಲವ್ಯ ದ್ರೋಣರನ್ನು ನೋಡಿ ಸಂತೋಷದಿಂದ ತಲೆಬಾಗಿ ಗುರುವೇ ಅಂತ ಹೇಳ್ತಾನೆ. ಆ ಒಂದು ಪದದಲ್ಲಿ ಎಷ್ಟು ಗೌರವ ಇತ್ತು ಅಂದರೆ ದ್ರೋಣ ಕೂಡ ಒಂದು ಕ್ಷಣಕ್ಕೆ ಮೌನವಾಗಿಬಿಡ್ತಾರೆ. ಆದರೆ ಮುಂದಿನ ಕ್ಷಣದಲ್ಲಿ ಅವ್ರ ಮನಸ್ಸಿನಲ್ಲಿ ಅರ್ಜುನನಿಗೆ ಕೊಟ್ಟಿರುವಂಥ ಮಾತು ನೆನಪಾಗುತ್ತೆ. ಅವರು ಏಕಲವ್ಯನನ್ನು ನೋಡ್ತಾರೆ. ನೀನು ನನ್ನನ್ನು ಗುರು ಅಂತ ಒಪ್ಕೊಂಡಿದ್ರೆ ನೀನು ನನಗೆ ಗುರುದಕ್ಷಿಣೆ ಕೊಡಬೇಕು ಅಂತ ಕೇಳ್ತಾರೆ. ಈ ಮಾತಿನ ಕೇಳಿ ಏಕಲವ್ಯನ ಮುಖದಲ್ಲಿ ತುಂಬಾ ಸಂತೋಷ ಮೂಡುತ್ತೆ. ಗುರುವೇ, ನೀವು ಏನೇ ಕೇಳಿದ್ರು ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಆ ಕ್ಷಣದಲ್ಲಿ ದ್ರೋಣ ಕೇಳಿದ್ದು ಅವನ ಬಲಗೈನ ಬೆರಳು. ಕೆಲ ಕ್ಷಣ ಸಂಪೂರ್ಣ ಮೌನವಾಗಿಬಿಡುತ್ತೆ. ಅರ್ಜುನ ಕೂಡ ಬೆಚ್ಚಿ ಬೀಳ್ತಾನೆ. ಆದರೆ ಏಕಲವ್ಯನ ಮುಖದಲ್ಲಿ ಯಾವುದೇ ಕೋಪ ಇಲ್ಲ, ಬೇಸರ ಕೂಡ ಇಲ್ಲ. ಅವನು ನಿಧಾನವಾಗಿ ಮಣ್ಣಿನ ಮೂರ್ತಿ ಕಡೆ ತಿರುಗಿ ನೋಡ್ತಾನೆ. ಒಂದು ಸಣ್ಣ ನಗು ಬೀರ್ತಾನೆ. ಮತ್ತು ಯಾವುದೇ ಪ್ರಶ್ನೆ ಕೇಳದೆ ತನ್ನ ಬೆರಳನ್ನು ಕತ್ತರಿಸಿ ದ್ರೋಣಾಚಾರ್ಯರ ಪಾದಗಳ ಮುಂದೆ ಇಟ್ಬಿಡ್ತಾನೆ. ಆ ಕ್ಷಣದಲ್ಲಿ ಒಬ್ಬ ಹುಡುಗ ತನ್ನ ಕನಸಿನ ಒಂದು ಭಾಗವನ್ನೇ ತ್ಯಾಗ ಮಾಡಿದ್ದ. ಆದರೆ ಅದೇ ಸಮಯದಲ್ಲಿ ಅವನು ಇತಿಹಾಸದಲ್ಲಿ ಅಮರನಾದ. ಯಾಕಂದರೆ ಜಗತ್ತು ಅವನನ್ನು ಕೇವಲ ಧನುರ್ಧಾರಿಯಾಗಿ ನೆನಪಿಡಲಿಲ್ಲ, ಗುರುವಿನ ಮೇಲಿನ ಭಕ್ತಿಯ ಪ್ರತೀಕವಾಗಿ ನೆನಪಿಡ್ತು. ಆ ದಿನದ ನಂತರ ಅರ್ಜುನ ಮತ್ತೆ ಅತ್ಯುತ್ತಮ ಶಿಷ್ಯನಾಗ್ತಾನೆ. ಆದರೆ ದ್ರೋಣನ ಈ ನಿರ್ಧಾರ ಮಹಾಭಾರತದ ಅತ್ಯಂತ ವಿವಾದಾತ್ಮಕ ಕ್ಷಣಗಳಲ್ಲಿ ಒಂದಾಗಿ ಉಳಿಯುತ್ತೆ.
ಈ ಘಟನೆ ನಂತರ ಅರ್ಜುನನ ಪ್ರತಿಭೆ ಇನ್ನಷ್ಟು ಬೆಳೆಯುತ್ತೆ. ಆದರೆ ಅದೇ ಸಮಯದಲ್ಲಿ ಕರ್ಣ ಅನ್ನೋ ಮತ್ತೊಂದು ಶಕ್ತಿ ವೇದಿಕೆಗೆ ಪ್ರವೇಶಿಸೋದಕ್ಕೆ ಸಿದ್ಧ ಆಗ್ತಿದೆ. ಮಹಾಭಾರತದ ಕತೆ ಈಗ ಇನ್ನಷ್ಟು ತೀವ್ರವಾಗುತ್ತೆ.